ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿರೋಧಿಗಳಿಗೆ ಟಾಂಗ್ ಅನ್ನ ಕೊಟ್ರ ಡಿಕೆ ಶಿವಕುಮಾರ್. ಜಗತ್ತಿನಲ್ಲಿ ಎರಡು ಬಗೆಯ ಜನ ಇರ್ತಾರೆ ನೋಡಿ, ವ್ಯಾಖ್ಯಾನಗಳು ಹೇಗೆ ಬರ್ತಾ ಇದೆ. ಒಬ್ಬ ಕೆಲಸ ಮಾಡುವವನು, ಇನ್ನೊಬ್ಬ ಅದರ ಲಾಭ ಪಡೆಯುವವನು. ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ವಿರೋಧಿಗಳಿಗೆ ಮಾತಿನಲ್ಲೇ ತಿವಿದ್ರ ಡಿಕೆ ಶಿವಕುಮಾರ್. ಕೆಲವರಿಗೆ ಅಧಿಕಾರ ಮಾತ್ರ ಬೇಕು, ಏನು ಮಾಡೋದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಪಕ್ಷದ ಕಚೇರಿಯನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ವಿರೋಧಿಗಳಿಗೆ ಏನೆಲ್ಲ ಮೆಸೇಜ್ಗಳನ್ನ ಕೊಡಬೇಕು ಆ ಎಲ್ಲಾ ಮೆಸೇಜ್ಗಳನ್ನ ಮಾತಿನ ಮೂಲಕವಾಗಿ ಚಾಟಿ ಬೀಸ್ತಾನೆ ಇದ್ದಾರೆ. ಬಟ್ಟೆ ಸುತ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೆ ಇದು. ಒಬ್ಬ ಕೆಲಸ ಮಾಡೋನು, ಇನ್ನೊಬ್ಬ ಅದರ ಲಾಭ ಪಡೆಯೋನು. ವಿರೋಧಿಗಳಿಗೆ ಹೇಗೆ ಮಾತಿನ ಮೂಲಕ ಚಾಟಿ ಬೀಸ್ತಾ ಇದ್ದಾರೆ ನೋಡಿ. ಈಗ ಲಿಸ್ಟ್ ಕೇಳಿದ್ದಾರೆ, ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟಾಗಿ ಒಂದು ನಿಮಿಷ, ನಾವು ಪರ್ಮನೆಂಟಾಗಿ ಇರೋಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು DK ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ 6 ಜನಕ್ಕೆ ಅಂತ ಮಾಡಿದೆ. ಈಗ 5 ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ 15 ಜನ ಮಾಡಿದೀವಿ ಅಂತಂದ್ರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಬ್ಬರು ದುಡಿಯುವವನು, ಒಬ್ಬರು ಅದರ ಲಾಭವನ್ನ ಪಡೆಯುವವನು, ಇದರ ಅರ್ಥ ಏನು? ಯಾರಿಗೆ ಮೆಸೇಜು ಅಂತ? ಖಂಡಿತ ಅರುಣ್, ಯಾರಿಗೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕು ಅನ್ಕೊಂಡ್ರೆ ಬಹುಶಃ ಅದನ್ನು ಇವತ್ತಿನ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕರ್ತರಿಗೆ ಕಿವಿಮಾತು ಹೇಳುವ ಮೂಲಕವಾಗಿ ಪರೋಕ್ಷವಾಗಿ ಸಂದೇಶವನ್ನು ತಲುಪಿಸಿದಂತೆ ಕಾಣಿಸ್ತಾ ಇದೆ. ಅಂದರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಮಾಡಬೇಕು ಅನ್ನೋದು ಒಂದು ಹೇಳ್ತಾ ಕೆಲವರು ಕಷ್ಟಪಡುವಂಥದ್ದು, ಕೆಲವರು ಅದರ ಲಾಭವನ್ನು ಪಡಿತಾರೆ, ಅನುಭವಿಸ್ತಾರೆ ಅನ್ನುವ ಮೂಲಕವಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾರಿಗೆ ಸಂದೇಶ ರವಾನಿಸಬೇಕು ಅನ್ನುವಂಥದ್ದು ಬಹುಶಃ ಅವರ ಮನಸ್ಸಲ್ಲಿ ಸ್ಪಷ್ಟವಾಗಿತ್ತ, ಅದನ್ನು ಕಾರ್ಯಕರ್ತರ ಮುಂದೆ ಹೇಳ್ಕೊಂಡ್ರಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಇದು ಹುಟ್ಟಾಕುತ್ತೆ. ಯಾಕಂದರೆ ಕಳೆದ 12 ದಿನಗಳಿಂದ ದೆಹಲಿ ಮತ್ತು ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಮತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ DK ಶಿವಕುಮಾರ್ ಇಟ್ಕೊಂಡಿರುವಂಥ ನಿರೀಕ್ಷೆ, ಆದರೆ ಅಂದುಕೊಂಡಂಥ ನಿರೀಕ್ಷೆ ಈಡೇರದ ಸಂದರ್ಭದಲ್ಲಿ ಏನು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ನಾನು ಕಷ್ಟಪಟ್ಟಿದ್ದು ಯಾರಿಗೆ ಸಿಕ್ತು ಅನುಕೂಲ, ಎಲ್ಲವನ್ನೂ ಕೂಡ ಬಹುಶಃ ಕಾರ್ಯಕರ್ತರ ಹೆಳೆಯಲ್ಲಿ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎರಡು ಬಗೆಯ ಜನ ಯಾರ್ಯಾರು ಅಂತ ಹೇಳಿ ಈಗ ನಡೀತಾ ಇರುವಂತೆ ಟಗ್ ಆಫ್ ವಾರ್ ಇಬ್ಬರ ನಡುವೆ. ಸೊ ಇಬ್ಬರಲ್ಲಿ ಒಬ್ಬರಿಗೆ ಒಂದು ಮೆಸೇಜು, ಇನ್ನೊಬ್ಬರಿಗೆ ಇನ್ನೊಂದು ಮೆಸೇಜ್ ಇದೆಯಾ? ಅವರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವರವ್ರು ಅರ್ಥ ಮಾಡಿಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಆ ಅರ್ಥದಲ್ಲೇ DK ಶಿವಕುಮಾರ್ ಅವರು ಹೇಳ್ದಂಗೆ ಕಾಣಿಸ್ತಾ ಇದೆಯಪ್ಪ ಅಲ್ವಾ?